ಆಯಿತು ಆಫ್ಟರ್ ಆಲ್ ಈ ಇಂಟರ್ವ್ಯೂಗಳನ್ನ ನೋಡಿ ಬಂದಿದ್ದಾರೆ ಅಂತ ಗೊತ್ತಾದಾಗ ಕರಿತಾರೆ ಅನ್ಸುತ್ತಾ ಕರೆಯಲ್ಲ ಅಂತ ಅನ್ಸುತ್ತಾ? ಕರೆಯಲ್ಲ. ಕರೆಯಲ್ಲ. ಕರೆಯಲ್ಲ ಯಾಕೆ ಇರಬಹುದು ಕಾರಣ? ಸರ್ ಅವಳಿಗೆ ಫ್ಯೂಚರ್ ನೋಡಿ, ಶಿ ಸೀಸ್ ಫ್ಯೂಚರ್ ಸರ್. ಈಗ ನೋಡಿ ಇಷ್ಟು ಕಷ್ಟ ಎಲ್ಲ ಪಟ್ಬಿಟ್ಟು ಜೈಲಲ್ಲಿ ಇದರಿಂದ ಬಂದಾದಮೇಲೆ ಅವಳು ನನ್ನ ಬಗ್ಗೆ ಯೋಚನೆ ಮಾಡ್ತಾಳೆ, ಮುಂದೆ ಬಗ್ಗೆ ಯೋಚನೆ ಮಾಡ್ತಾಳೆ ಸರ್. ನನ್ನ ಬಗ್ಗೆ ಯೋಚನೆ ಮಾಡಲ್ಲ ಅವಳು. ಶಿ ವಿಲ್ ಥಿಂಕ್ ವಾಟ್ ಟು ಡೂ ನೆಕ್ಸ್ಟ್. ಫಸ್ಟೇ ಹೇಳಿದ್ದೀನಿ, ಶಿ ಈಸ್ ಎ ವೆರಿ ಬಿಸ್ನೆಸ್ ಮೈಂಡೆಡ್ ಗರ್ಲ್. ಅವಳು ಮುಂಚಿನ ಬಗ್ಗೆ ಯೋಚನೆ ಮಾಡ್ತಾಳೆ, ಹಿಂದೆ ಬಗ್ಗೆ ಯೋಚನೆ ಮಾಡ್ತಾಳೆ. ಅಂದರೆ ಅವರ ಫ್ಯೂಚರಲ್ಲಿ ನೀವು ಇಲ್ವಾ ಅಂತ? ಎರೇಸ್ಡ್ ಸರ್, ಕಂಪ್ಲೀಟ್ಲಿ. ಪವಿತ್ರ ಗೌಡ ಲೈಫಲ್ಲಿ ಸಂಜಯ್ ಸಿಂಗ್ ಇಲ್ಲ, ಬಟ್ ಸಂಜಯ್ ಸಿಂಗ್ ಲೈಫಲ್ಲಿ ಪವಿತ್ರ ಗೌಡ ಇದ್ದಾಳೆ ಸರ್. ಎಷ್ಟು ಬೇಡ ಅಂದ್ರೂ ಯಾಕೆ ಸರ್ ಇಷ್ಟು ಪ್ರೀತಿ? ಏನು ಮಾಡೋದು ಸರ್, ದ ವರ್ಡ್ ಲವ್ ಸರ್, ದಟ್ಸ್ ಇಟ್. ಅದಕ್ಕೆ ಉತ್ತರ ಇನ್ನೇನೂ ಇಲ್ಲ ಸರ್. ವರ್ಡ್ ಲವ್ ಅಷ್ಟೇ. ಅದಕ್ಕೆ ಹೆಚ್ಚಿಗೆ ನಾನು ಹೇಳೋಕ್ಕಾಗಲ್ಲ. ಅವ್ಳು ಬೇಡ ಅಂದರೆ ಏನು ಸರ್, ಅವಳು ಬಿಟ್ಟಿದ್ದಾರಲ್ವಾ. ನಾನು ಅವ್ಳಿಗೆ ಡಿಸ್ಟರ್ಬು ಮಾಡ್ತಾಯಿಲ್ಲ, ಯಾವ ಥರನೂ ನಾನು ಕಷ್ಟನೂ ಕೊಡ್ತಾಯಿಲ್ಲ, ಒಂದು ಚೂರು ಕಷ್ಟ ಕೊಡ್ತಾಯಿಲ್ಲ. ನನ್ನಿಷ್ಟ, ನಾನು ಲವ್ ಮಾಡ್ತಾಯಿದ್ದೀನಿ, ಮಾಡ್ತೀನಿ ಅಷ್ಟೇ. ಯಾಕೆ ಇವಾಗ ನೀವು ಲಾ ಡ್ರಾಮಾ ಇಷ್ಟ ಇದ್ದರೆ ಅದು ನಿಮ್ಮ ಇಷ್ಟ ಅಲ್ವಲ್ಲ, ಅದು ನಿಮ್ಮ ಲವ್ ಅಲ್ವಾ. ಅವ್ರು ತೋರಿಸ್ದೆ ಲವ್ವಾ ಇಲ್ಲ ಅಲ್ವಾ, ನಿಮ್ಮ ಲವ್ ಅವ್ರ ಹತ್ರ ಹೋಗ್ತಾ ಇದೆ ಅಲ್ವಾ, ಅಷ್ಟೇ ಸಾಕು ಸರ್. ಆಮೇಲೆ ಆಗಿನ ಕಾಲದಲ್ಲಿ ಒಂದು ಸಂಬಂಧಗಳಿಗೆ ಬೆಲೆ ಕೊಡ್ತಾ ಇದ್ರಲ್ಲ ಸರ್. ಈಗ ರಾಮ ಸೀತೆ ಪ್ರೀತಿ ಮಾಡಿದ್ರು, ಅಂದರೆ ಮದುವೆ ಆದಮೇಲೆ ಪ್ರೀತಿ ಮಾಡಿದ್ರು, ಅದಕ್ಕೊಂದು ಬೆಲೆ ಕೊಟ್ಟರು. ಹೌದು. ಬಟ್ ಇಲ್ಲ, ಆಗಾಗಲಿಲ್ಲ. ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡ್ರಿ, ಆಮೇಲೆ ಇಲ್ಲ. ಆ ಪ್ರೀತಿ ನಿಮ್ಮಲ್ಲಿ ಮಾತ್ರ ಇದೆ, ಅವರಲ್ಲಿ ಮಾತ್ರ ಇಲ್ಲ. ಇಲ್ಲ ಸರ್, ಅವ್ರಿಗೂ ಪ್ರೀತಿ ಇದೆ, ಅವರು ನಿಭಾಯಿಸ್ತಾ ಇದ್ದಾರೆ. ಯಾರ ಜೊತೆ ಇದ್ದಾರೋ ಅವ್ರ ಜೊತೆ ನಿಭಾಯಿಸ್ತಾ ಇದ್ದಾರಲ್ವಾ, ಅದು ಪ್ರೀತಿಯೇ ಅಲ್ವಾ ಸರ್. ಬಟ್ ಮನುಷ್ಯ ಚೇಂಜ್ ಆಗಿದ್ದಾರೆ ಅಷ್ಟೇ. ಮತ್ತು ನೀವು ಕೊಟ್ಟಿದ್ದ ಪ್ರೀತಿಗೆ ಬೆಲೆ ಬಿಡಿ ಸರ್, ನನ್ನ ಪ್ರೀತಿ ನಮ್ಮ ಹತ್ರ ಇರುತ್ತೆ. ಲೆಟ್ ಇಟ್ ಬಿ ಸರ್. ಇದು ಫೋರ್ಸ್ಫುಲ್ ಅಲ್ವಾ. ಲವ್ ಇಸ್ ನಾಟ್ ಫೋರ್ಸ್ಫುಲ್ ಸರ್. ಲವ್ ಇಸ್ ವಿಚ್ ಯು ಕ್ಯಾನ್ ಫೀಲ್, ಅಷ್ಟೇ ಸರ್. ಈ ಕ್ಷಣದಲ್ಲಿ ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇದೆ ಸರ್? ಆ್ಯಕ್ಚುಲಾಗಿ ನನಗೆ ತಿಳ್ಕೊಬೇಕು ಅನ್ನಿಸ್ತಾ ಇದೆ. ಈ ಕ್ಷಣದಲ್ಲಿ ನನ್ನ ಮೈಂಡಲ್ಲಿ ಏನು ನಡೀತಾ ಇದೆ ಅಂದರೆ ಸರ್, ಐ ಜಸ್ಟ್ ವಾಂಟ್ ಟು ಮೀಟ್ ಮೈ ಡಾಟರ್ ವಿತ್ ಪವಿತ್ರ ಗೌಡ. ನಾವು 3 ಜನ ಕೂತ್ಕೊಂಡು ಒಂದು ಒಳ್ಳೆ ಡಿನ್ನರ್ ಮಾಡ್ಕೊಡೋಣ ಅನಿಸ್ತಾ ಇದೆ ಸರ್, ಅಷ್ಟೇ. ಇದು ಈ ಸಲ ನಿಮ್ಮ ಡಾಟರ್ನ ಮೀಟ್ ಮಾಡಿದ್ರೆ ಥರ್ಡ್ ಟೈಮ್, ಮೂರನೇ ಸಲ.